ಹಲೋ ಎವ್ರಿವನ್. ಇವತ್ತು ನಾನು ನಿಮಗೆ ಒಳ್ಳೆ ಒಂದು ಸುದ್ದಿನ ತಗೊಂಡು ಬಂದಿದ್ದೀನಿ. ಅದು ಯಾವುದ್ರ ಬಗ್ಗೆಯಪ್ಪ ಅಂತಂದ್ರೆ, ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಮುಗಿಸಿ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಯತ್ನ ಮಾಡ್ತಿದ್ದೀರೋ, ಎಸ್ಪೆಷಲಿ ಪಿ ಸಿ ಎಂ ಬಿನ ಯಾರೆಲ್ಲ ಮಾಡ್ತಿದ್ದೀರೋ ಅವ್ರಿಗೆ ಒಳ್ಳೆ ಸುದ್ದಿನ ನಾನು ತಗೊಂಡ್ಬಂದಿದ್ದೀನಿ. ಅದು ಯಾವುದ್ರ ಬಗ್ಗೆಯಪ್ಪ ಅಂತಂತಂದ್ರೆ, ಫಾರಮ್ ಸೈನ್ಸ್ ಕೋರ್ಸಸ್ ಆ್ಯಂಡ್ ವೆಟರ್ನರಿಗೆ ನಿಮ್ಗೆಲ್ಲರಿಗೂ ಗೊತ್ತು. ವೆಟರ್ನರಿಯಲ್ಲಿ ಒಂದು ಕೃಷಿ ಕೋಟ ಇರುತ್ತೆ, ಅಗ್ರಿಕಲ್ಚರ್ ಕೋಟ ಇರುತ್ತೆ. ಸೊ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಕೋಚಿಂಗ್ಗೆ ನೀವು ಯಾವ ಥರ ಅಪ್ಲೈ ಮಾಡ್ಕೋಬೇಕು ಆ್ಯಂಡ್ ಯಾವ ಥರ ನೀವು ಅದನ್ನ ಸೀಟ್ನ ಅಪ್ರೋಚ್ ಆಗಬೇಕು ಅಂತ ಎಲ್ಲ ಡೀಟೇಲ್ಸ್ನ ನಾನು ಹಂತವಾಗಿ ಹೇಳ್ತಾ ಹೋಗ್ತೀನಿ. ಬಟ್ ಅದಕ್ಕೂ ಮುಂಚೆ ನಾನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮಾತ್ರ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಒಂದು ಬಂದ್ಬಿಟ್ಟು ಫಸ್ಟು ನಿಮಗೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಆರ್ ಲೇಬರ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಕ್ಕೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ ಲ್ಯಾಂಡ್ ನಿಮ್ಗೆ ಈಸಿಲಿ ಸಿಗುತ್ತೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್. ಇಲ್ಲಿ ಇನ್ ಕೇಸ್ ನಿಮ್ಮ ಹತ್ರ ಲ್ಯಾಂಡ್ ಇಲ್ಲ ಬಟ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಮಾಡ್ತಿದ್ದೀರಾ ಅಂತಂತಂದ್ರೆ ಅದರಲ್ಲಿ ನಿಮಗೆ ಒಂದು ಸರ್ಟಿಫಿಕೇಟ್ ಅಂದರೆ ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್ ಅಂತ ಮಾಡ್ಕೊಡ್ತಾರೆ. ಸೊ ಅದಕ್ಕೆ ನೀವು ಅಪ್ರೋಚ್ ಆಗ್ಬೋದು. ಸೊ 2 in 1 ನಿಮ್ಗೆ ಯಾವ ಥರ ಅನುಕೂಲ ಇದೆ ಆ ಥರ ನೀವು ಒಂದು ಸರ್ಟಿಫಿಕೇಟ್ ಖಂಡಿತವಾಗಿ ಮಾಡಿಸ್ಕೋಬೇಕು ಇದಕ್ಕೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನೆಕ್ಸ್ಟ್ ಏನಪ್ಪ ಅಂತಂತಂದ್ರೆ ಅಫ್ಡಿವೇಟ್ ಏನಪ್ಪ ಅಂತಂತಂದ್ರೆ, ನಿಮಗೆ ಈ ಸ್ಟ್ಯಾಂಪ್ ಅಂತ ಬರ್ತಲ್ಲ, ಈ ಸ್ಟ್ಯಾಂಪ್ ಅಲ್ಲಿ ನೀವು 100 rupees ಬೈ ಮಾಡಿ ಬಾಂಡ್ನ. ಅದರಲ್ಲಿ ಫಸ್ಟ್ ನೇಮ್ ಬಂದ್ಬಿಟ್ಟು ಸ್ಟೂಡೆಂಟ್ ನೇಮು, ಸೆಕೆಂಡ್ ನೇಮ್ ಬಂದ್ಬಿಟ್ಟು ರೆಸ್ಪೆಕ್ಟೆಡ್ ಯೂನಿವರ್ಸಿಟಿ ನೇಮು. ನಿಮಗೆ ಕಾಲೇಜ್ ಯಾವುದೇ ಇರಲಿ ಅದು ಲೆಕ್ಕ ಬರಲ್ಲ. ಯಾವ ಯೂನಿವರ್ಸಿಟಿಗೆ ಆ ಕಾಲೇಜ್ ಸೇರಿದೆ ಅಂತ ನಮ್ಗೆ ಇಂಪಾರ್ಟೆಂಟ್. ಸೊ ಯೂನಿವರ್ಸಿಟಿ ನೇಮೇ ನೀವು ಮೆನ್ಷನ್ ಮಾಡಬೇಕು. ಅದಾದ ನಂತರ ನಿಮಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಏನೇನೆಲ್ಲ ಮೆನ್ಷನ್ ಇದೆಯೋ ಅದೆಲ್ಲ ಮಾಡ್ಕೋಬೇಕು. ಸೊ ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ಪ್ರಿಪೇರ್ ಮಾಡ್ಕೋಬೇಕು. ಇಫ್ ಇನ್ ಕೇಸ್ ನಿಮ್ಗೇನಾದ್ರು ಅನ್ಡಿವೈಡೆಡ್ ಫ್ಯಾಮಿಲಿ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇರ್ತೀರಾ, ಬಟ್ ತಾತ ಹೆಸರಲ್ಲೇ ಇರುತ್ತೆ ಲ್ಯಾಂಡು, ಅಪ್ಪ ಹೆಸರಲ್ಲಿರಲ್ಲ, ಆ ಟೈಮಲ್ಲಿ ನೀವು ಬೇಕಂತಂದ್ರೆ ವಂಶವೃಕ್ಷ ಒಂದು ಮಾಡಿಸ್ಕೊಂಡು ನೀವು ಅಪ್ಲೈ ಮಾಡ್ಕೋಬಹುದು. ದೀಸ್ ಆರ್ ದಿ ಡಾಕ್ಯುಮೆಂಟ್ಸ್. ಫಸ್ಟ್ ಈ ಡಾಕ್ಯುಮೆಂಟ್ಸ್ನ ಪ್ರಾಪರ್ ಆಗಿ ಎನ್ರೋಲ್ ಮಾಡ್ಕೊಳ್ಳಿ. ಅಂಡ್ KRIN ಅಲ್ಲಿ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೇಕು. ಆ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಬಿಡ್ತಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಲ್ಲಿ ನಾನ್ ಎಲಿಜಿಬಿಲಿಟಿ ಅಂಡ್ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಒಂದು ಬಿಡ್ತಾರೆ. ಅದರಲ್ಲಿ ಎಲಿಜಿಬಿಲಿಟಿ ಲಿಸ್ಟ್ ಅಲ್ಲಿ ನೀವು ಪಾಸ್ ಆಗಿದ್ದೀರಾ ಅಂತಂದ್ರೆ ನೆಕ್ಸ್ಟ್ ನೀವು ಮೂವ್ ಆನ್ ಫಾರ್ ಡಿ ಡಿ ಪೇ ಮಾಡೋಕ್ಕೆ ನೀವು ಮೂವ್ ಆಗ್ಬೋದು. ಅದ್ರ ನಂತರ ನಿಮಗೆ ಹಾಲ್ ಟಿಕೆಟ್ ಸಿಗತ್ತೆ. ಸೇಮ್ ಡೌನ್ಲೋಡ್ ಮಾಡ್ಕೊಂಡು ನೀವು ಎಕ್ಸಾಮ್ಗೆ ಎನ್ರೋಲ್ ಆಗ್ತೀರಾ. ಇಫ್ ಇನ್ ಕೇಸ್ ನಾನ್ ಎಲಿಜಿಬಿಲಿಟಿ ಅಂತ ಬಂದಿದೆ ಅಂತಂದ್ರೆ ಏನ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ನೀವು ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅದ್ರಲ್ಲಿ ನೋಡ್ಸತ್ತೆ. ಸೊ ಅದನ್ನ ನೀವು ಸಬ್ಮಿಟ್ ಮಾಡಿ ನೀವು ಯೂನಿವರ್ಸಿಟೀಸಲ್ಲಿ. ಸೊ ನೀವು ಅದನ್ನ ಮತ್ತೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ ನೀವು ಮಾಡೋ ಥರ ಮಾಡ್ಕೋಬೋದು. ಸೊ ಮೋರ್ ಇನ್ಫಾರ್ಮೇಷನ್ ಪ್ಲೀಸ್ ಕಾಂಟ್ಯಾಕ್ಟ್ ಅವರ್ ಇನ್ಸ್ಟಿಟ್ಯೂಟ್ ಆರ್ ಕೋಚಿಂಗ್ ಸೆಂಟರ್. ಭೂಮಿ ಅಗ್ರಿ ಪ್ರಾಕ್ಟಿಕಲ್ ಕೋಚಿಂಗ್ ಸೆಂಟರ್ ಅಂತ ನಮ್ಮದು ಅವೈಲಬಲ್ ಇರುತ್ತೆ. ನಮ್ಮದು ಬ್ರಾಂಚಸ್ ಬಂದು ಚಿಕ್ಕಬಳ್ಳಾಪುರ ಅಂಡ್ ಚಿಂತಾಮಣಿಯಲ್ಲಿ ನಾವು ಅವೈಲಬಲ್ ಆಗಿರ್ತೀವಿ. ಸೊ ನಿಮಗೆ ಕೆಳಗಡೆ ಕಾಣಿಸ್ತಾ ಇರುವಂತಹ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಮಾಹಿತಿನೂ ನಾವು ಅಪ್ಡೇಟ್ನ ನಿಮಗೆ ನಿರಂತರವಾಗಿ ಕೊಡ್ತಿರ್ತೀವಿ. ಪ್ಲೀಸ್ ಜಾಯಿನ್ ಅವರ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್. ಥ್ಯಾಂಕ್ ಯು ಎವ್ರಿವನ್.